ಮತ್ತೊಂದು ಪ್ರಮುಖವಾಗಿ ಈಗ ಇವರು ಏನು ಪ್ರಭಾವಿಗಳಿದಾರಲ್ಲ, ಬಡ್ಡಿ ಪೂಜ್ಯರು, IDBI ಬ್ಯಾಂಕಿದ ಡೈರೆಕ್ಟರ್ ಕೂಡ ಆಗಿದ್ದರು ಅವರು. ಆ ಥರ ಆಗುವಂಥ ಪ್ರಯೋಜನ ಇದೆಯಾ ಗೊತ್ತಿಲ್ಲ. ಒಂದು ಕ್ಷೇತ್ರದ ದೇವಸ್ಥಾನದ ಧರ್ಮಾಧಿಕಾರಿಯಾಗಿ, ಫೈನಾನ್ಸ್ ಬಿಸ್ನೆಸ್ಸಿನ ಡೈರೆಕ್ಟರ್ ಆಗಿ ಬರ್ತಾ ಇದೆ. ಅಲ್ಲಿ LICದು ಕೂಡ ಸ್ಟೇಕ್ ಇತ್ತು, LICದಲ್ಲಿ ಕೂಡ ಪಾತ್ರ ಇದೆ ಅಂಥೇಳಿ ರಾಜ್ಯದ ಉದ್ದಗಲಕ್ಕೂ ಇನ್ಕ್ಲೂಡಿಂಗ್ ಕಾಸರಗೋಡು ಡಿಸ್ಟ್ರಿಕ್ಟ್ ಆಫ್ ಕೇರಳ ರಾಜ್ಯದ ಕಾಸರಗೋಡನ್ನು ಒಳಗೊಂಡು ಎಲ್ಲೆಲ್ಲಿ ಇವರು LIC ಪಾಲಿಸಿ ಅಂತೇಳಿ ದುಡ್ಡು ಎತ್ತಿದ್ದಾರೆ, ಎಲ್ಲ ಫೇಕ್ LIC ಪಾಲಿಸಿಗಳನ್ನೇ ಕೊಟ್ಟಿದ್ದಾರೆ. ಆ ನಂತರ ಪ್ರೈವೇಟ್ LICಗಳನ್ನು SBIನಿಂದ ಏನು LIC ಮಾಡಿಸಿದ್ದೀವಿ ಎಲ್ಲವೂ ಕೂಡ ಫೇಕ್, ದೊಡ್ಡ ಗೋಲ್ಮಾಲ್. ಇವರೇ ಡೈರೆಕ್ಟರ್ ಆದಂಥವರು ಬಡ್ಡಿ ಪೂಜ್ಯರೇ. ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ, ಎಲ್ಲ ಹೊರಗಡೆ ತೆಗಿತಾ ಇದ್ದೀವಿ. LIC ಫೇಕ್, ಜನಸಾಮಾನ್ಯರಿಗೆ LIC ಮಾಡಿಸಿದ್ದೀನಿ, ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಅಂಥೇಳಿ ರಕ್ತ ಹೀರದಂಗೆ ಅವ್ರ ಕಡೆ ಅಂತ ದುಡ್ಡು ವಸೂಲಿ ಮಾಡಿ ಮಾಡಿ ಯಾವನಿಗೂ LIC ಮಾಡಿಸೇ ಇಲ್ಲ. ಕೊಟ್ಟರು ಕೂಡ ಕೊಟ್ಟಿ LICಯನ್ನೇ ಕೊಟ್ಟಿದ್ದಾರೆ. ಕೊಟ್ಟಿ ಫೇಕ್ ಜಾಲಿ ನೋಟ್ ಹೆಂಗಿರ್ತದಲ್ಲ ಹಂಗೆ ಜಾಲಿ LIC ಕೊಟ್ಟಿದ್ದಾರೆ. ಎರಡ ಮಾಡಿದ್ದು ಇಂಥವ್ರು. ಅದನ್ನು ಇವರು ಮಾಡೋದು ನಿರಂತರವಾಗಿ ಇದನ್ನೇ ಮಾಡ್ತಾ ಬಂದರು. ಈಗ ಹಾಕೋದಕ್ಕೆ ಶಾಸಕರಂಥವ್ರನ್ನ ಅಧಿವೇಶನದಲ್ಲಿ ಮಾತಾಡಿಸಿದ್ಬಿಟ್ರೆ ಇವರು ಪವಿತ್ರರಾಗಿ ಬಿಡಬೇಕು. ಇವರು ಕಳಂಕಿತರಲ್ಲ. ನ್ಯಾಯ ಕೇಳುವವರು ಕಳಂಕಿತರಲ್ಲ. ನ್ಯಾಯ ಕೇಳುವವರು ನಿಜವಾದ ಧರ್ಮ ರಕ್ಷಣೆ ಮಾಡ್ತಾ ಇರುವಂಥವರು, ಕೊಲೆಗಡಕರನ್ನು ರಕ್ಷಣೆ ಮಾಡುವಂಥವರೇ ಕಳಂಕಿತರು. ದೇವಸ್ಥಾನದ ಚುಕ್ಕಾಣಿ ಹಿಡಿದಂತಹ ಕುಟುಂಬದ ಮೇಲೆ ಕಳಂಕ ಇದ್ದರೆ ಅದು ದೇವಸ್ಥಾನಕ್ಕೆ ಕಳಂಕ ಖಂಡಿತ ಅಲ್ಲ. ಇದು ಇಷ್ಟು ಬೇಗ ಈ ಏನಿದೆ SITನ ನಿಲ್ಲಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ, SIT ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಬಿಡೋದಿಲ್ಲ. ನ್ಯಾಯ ಸಿಗುವವರೆಗೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಏನು ಮಾಡಿದ್ರಿ ಇವರು? TV ಚಾನಲ್ನಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ಬೈದು ಬಿಟ್ಟರೆ ಮಾನ ಮರ್ಯಾದೆಗೋಸ್ಕರ ಇವರು ಆದರೂ ಹಂಚ್ಕೊಂಡು ಹೆದರ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸುರೇಶ್ ಕುಮಾರ್ ಅವರಿಗೆ ಗೊತ್ತಿರಲಿ, ನಾವು ಕೂಡ ಚರ್ಮ ದಪ್ಪು ಮಾಡ್ಕೊಂಡೇ ಹೋರಾಟಕ್ಕಿಳಿದಿದ್ದೀವಿ. ಥಿಕ್ ಸ್ಕಿನ್ನಡ್ ಬಫೆಲೋ ಆಗಿನೇ ನಾವು ಹೋರಾಟಕ್ಕಿಳಿದಿದ್ದೀವಿ. ನಿಮ್ಮಂಥವರು ಏನೇನು TV ಚಾನಲ್ನಲ್ಲಿ ಅದು ಇದು ಪೇಡ್ ನಕಲಿ ಪತ್ರಕರ್ತರನ್ನ ನೋಡ್ರಿ, ಆ TV ಚಾನಲ್ಗಳೇ ಮುಚ್ಚಿ ಹೋಗ್ತಾ ಇದೆ ಈಗ. ಸೌಜನ್ಯ ಹೋರಾಟದ ವಿರುದ್ಧ ಮಾತಾಡಿದಂತಹ TV ಚಾನಲ್ಗಳೇ ಇವತ್ತು ಮುಚ್ಚಿ ಹೋಗುವಂಥ ಏನು ಸಂಪಾದನೆ ಮಾಡಿದಂತಹ ಸಂಪಾದಕಿಯರನ್ನೇ ಹೊರದಬ್ಬಿದ್ದಾರೆ. ಆ TV ಚಾನಲ್ಗಳೇ ಹೋಗ್ತಾ ಇದೆ. ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ಮಾತಾಡಬೇಕಾದ್ರೆ ಅರ್ಥಗರ್ಭಿತವಾಗಿ ಮಾತಾಡಿ, ಇಲ್ಲ ಅಂತಂದರೆ ಸುಮ್ಮನೆ ಕೂತ್ಕೊಂಡ್ಬಿಡಿ. ತಮ್ಮೆಲ್ಲರ ಒಂದು ಸಹಕಾರ, ಎಲ್ಲ ಜನಸಾಮಾನ್ಯರ ಸಹಕಾರ ಈ ಒಂದು ಹೋರಾಟಕ್ಕೆ ಇರಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಯೂಟ್ಯೂಬ್ಗಳಿಗೆ ಬೆಂಬಲ ಕೊಡಿ. ಸತ್ಯವನ್ನು ಹೇಳುವಂತಹ, ವಿಶ್ಲೇಷಣೆ ಮಾಡುವಂತಹ ಯೂಟ್ಯೂಬ್ಗಳಿಗೆ ಮತ್ತು ಸ್ಥಳೀಯ ಪತ್ರಿಕೆಗಳಿಗೆ, ಚಿಕ್ಕ ಪತ್ರಿಕೆಗಳಿಗೆ, ವೆಬ್ ಪೇಪರ್ಗಳಿಗೆ ದಯವಿಟ್ಟು ಬೆಂಬಲವನ್ನು ಕೊಡಿ ಅಂತ ಹೇಳ್ತಾ, ಸೌಜನ್ಯ ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.